ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ಎಂದಿನಂತೆ ನಿಮ್ಮ ಮುಂದೆ ಮತ್ತೊಂದು ಹೊಸ ವಿಷಯ ತಗೊಂಡು ಬಂದಿದ್ದೀನಿ. ನನ್ನ ವಿಡಿಯೋಗಳನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ, ಅದು ಮುಂದುವರಿಲಿ. ಮತ್ತು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ನನ್ನ ವಿಷಯ ಅಕ್ರಮ ಬಂಧನದ ವಿರುದ್ಧ ವಾರಂಟ್. ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕ್ತಾರೆ ಅಂತ ಕೇಳಿದ್ದೀರಾ. ಅದು ಒಂದು ರಿಟ್ ಪಿಟಿಷನ್ ಮೂಲಕ ಹೇಬಿಯಸ್ ಕಾರ್ಪಸ್ ಪರಿಹಾರ ಪಡ್ಕೋಬೋದು, ಗೊತ್ತಾಯ್ತಾ. ಅದು ಯಾರಾದ್ರೂ ಅಕ್ರಮ ಬಂಧನದಲ್ಲಿಟ್ಟಿದ್ರೆ, ಯಾರಾದರೂ ಕಾಣೆಯಾಗಿದ್ದರೆ, ಸಿಗದೋ ಹೋದರೆ, ಗೊತ್ತಾಯ್ತಾ, ಅವರೆಲ್ಲ ಹುಡುಕ್ಬಿಟ್ಟು ಬೇಕಾದ ಎಲ್ಲ ಸ್ಥಳದಲ್ಲಿ ಹುಡುಕಿ ಸಿಗದೋ ಹೋದರೆ, ಅಥವಾ ಇಂಥ ಕಡೆ ಇದ್ದಾರೆ ಅಂತ ಗೊತ್ತಿಲ್ಲದೋ ಹೋದರೂ ಕೂಡ, ಗೊತ್ತಿಲ್ಲದೋ ಹೋದರೆ, ಆಗ ಕೊನೆಯ ಅಸ್ತ್ರವಾಗಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಹುಡುಕೋದಕ್ಕೆ ಸರ್ಕಾರದ ವಿರುದ್ಧ ಡೈರೆಕ್ಷನ್ ತಗೊಳ್ಳೋದಕ್ಕೆ ಹಾಕ್ತಕ್ಕಂಥ ಅರ್ಜಿ ಹೇಬಿಯಸ್ ಕಾರ್ಪಸ್ ಅರ್ಜಿ. ಅದು ನಿಮ್ಗೆ ಗೊತ್ತಿದೆ. ಆವಾಗ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿ ಅವ್ರನ್ನ ಹುಡುಕಿ ತಂದು ಕೋರ್ಟಿನ ಮುಂದೆ ನಿಲ್ಲಿಸಿ ಅಂತ ಪೊಲೀಸ್ನವರಿಗೆ ಆರ್ಡರ್ ಮಾಡ್ತಾರೆ. ಇದು ಒಂದು ಕ್ರಮ. ಅದೇ ರೀತಿ ಅದರಷ್ಟು ಪವರ್ಫುಲ್ ಅಲ್ಲದೆ ಹೋದರೂ ಕೂಡ ಸಾಕಷ್ಟು ಅದೇ ರೀತಿಯ ಲಕ್ಷಣಗಳನ್ನು ಹೊಂದಂಥ ಮತ್ತೊಂದು ಪವರು ನಮ್ಮ ಮ್ಯಾಜಿಸ್ಟ್ರೇಟ್ಗಳಿಗೂ ಇದೆ. ಅದರ ಬಗ್ಗೆನೇ ನಾನು ಮಾತಾಡಕ್ಕೆ ಹೊರಟಿರೋದು. ಈಗ ಈ CRPCಯ ಸೆಕ್ಷನ್ 97ರ ಪ್ರಕಾರ ಯಾವುದೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಅಥವಾ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು ಅಥವಾ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂತೀವಿ, JMFC ಅಂತೀವಿ ಅವರು, ಅಥವಾ ಮೆಟ್ರೋಪಾಲಿಟನ್ ಏರಿಯಾದಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಅವರು ಯಾವುದೇ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಕ್ರಮ ಬಂಧನದಲ್ಲಿಟ್ಟಿದ್ದಾರೆ ಮತ್ತು ಅದೊಂದು ಅಪರಾಧವಾಗಿದೆ ಅಂತ ಅನಿಸಿದರೆ ಅವರು ಆ ವ್ಯಕ್ತಿಯನ್ನು ಅಲ್ಲಿಂದ ಸ್ವತಂತ್ರಗೊಳಿಸಲು ಒಂದು ವಾರಂಟನ್ನು, ಸರ್ಚ್ ವಾರಂಟನ್ನು ಇಶ್ಯೂ ಮಾಡ್ಬೋದು. ಅದೇ ಈ ಪ್ರಾವಿಷನ್ CRPCಲಿರ್ತಕ್ಕಂಥದ್ದು, ಗೊತ್ತಾಯ್ತಾ. ಈಗ ನಾವೆಲ್ಲ ಕೇಳಿದ್ದೀವಿ, ಈ ಜೀತ ಪದ್ಧತಿ ಹೋಗಿದೆ ಅಂತಾರೆ. ಹೋಗಿಲ್ಲ ಅದಿನ್ನೂ, ಗೊತ್ತಾಯ್ತಾ. ಇನ್ನೂ ಭಾಳಷ್ಟು ಕಡೆ ಇದೆ, ಗೊತ್ತಾಯ್ತಾ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಲ ಏನಾಗುತ್ತೆ, ಆ ಭೂಮಾಲೀಕರಿಗೂ ಕೂಲಿಯವ್ರಿಗೂ ತೊಂದರೆ ಆಗಿಬಿಟ್ಟು ಗಲಾಟೆ ಆಗಿ ಅವ್ರನ್ನೆಲ್ಲ ಅಕ್ರಮ ಬಂಧನದಲ್ಲಿ ಇಟ್ಬಿಡ್ತಾರೆ. ಅವ್ರನ್ನ ಬಿಡೋದೇ ಇಲ್ಲ, ಯಾರಿಗೂ ಅವ್ರ ಮುಖ ತೋರಿಸಲ್ಲ, ಗೊತ್ತಾಯ್ತಾ. ಅವ್ರ ಕುಟುಂಬದವ್ರು ಹೋಗಿ ಊರಿಂದ ಬಂದ್ಬಿಟ್ಟು ಅವ್ರ ಕುಟುಂಬದವ್ರು ನೋಡ್ತೀವಿ ಅಂದ್ರೂ ಬಿಡಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಇಂಥ ಕಡೆ ಇಂಥ ಜಮೀನಲ್ಲಿ ಇಂಥ ಮನೇಲಿ ಇಟ್ಟಿದ್ದಾರೆ ಅಂತಲೇ ಗೊತ್ತಿರುತ್ತೆ. ಆದರೆ ಅವ್ರು ಬಿಡೋದಿಲ್ಲ, ಬಂಧನದಲ್ಲಿ ಇಟ್ಟಿರ್ತಾರೆ ಅವ್ರನ್ನ, ಗೊತ್ತಾಯ್ತಾ. ಅವ್ರು ಯಾರನ್ನೂ ಬೇರೆಯವ್ರ ಸಂಪರ್ಕದಲ್ಲೇ ಇಟ್ಟಿರ್ತಾರೆ. ಕೆಲವು ಸಲ ಏನಾಗುತ್ತೆ, ಯಾವುದೋ ಒಂದು ಈ ಹುಡುಗಿನ, ಅಪ್ರಾಪ್ತ ಹುಡುಗಿನ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲೋ ಒಂದು ಕಡೆ ಇಟ್ಕೊಂಡಿರ್ತಾರೆ, ಗೊತ್ತಾಯ್ತಾ. ಅಥವಾ ಇನ್ಯಾವುದೋ ವ್ಯಕ್ತಿ ಸಾಲ ಕೊಟ್ಟಿದ್ದೀನಿ ವಾಪಸ್ ಕೊಡ್ತಾ ಇಲ್ಲ ಅವನು ಅಂತ ಹೆದರ್ಸೋಕ್ಕೆ ಕರ್ಕೊಂಡೋಗಿ ಅಕ್ರಮ ಬಂಧನದಲ್ಲಿ ಇಟ್ಕೊಂಡ್ಬಿಡ್ತಾರೆ, ಆಯಿತಾ. ಮತ್ತು ಪೊಲೀಸ್ನವ್ರು ಕೂಡ ಕೆಲಸಲ್ಲ, ಯಾವುದೇ ಕಂಪ್ಲೇಂಟ್ ಇಲ್ದಲೆ ಅಥವಾ ಕಂಪ್ಲೇಂಟ್ ಇದ್ದು FIR ಹಾಕ್ದಲೆ ಅಕ್ರಮವಾಗಿ ತೊಗೊಂಡು ಪೊಲೀಸ್ ಸ್ಟೇಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಈ ಥರದ ಸಂದರ್ಭಗಳನ್ನು ನಾವು ಭಾಳ ಕೇಳ್ತಾ ಇರ್ತೀವಿ ಅಲ್ವಾ. ಇಂಥ ಸಂದರ್ಭದಲ್ಲಿ ನಾವು ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಹತ್ರ ಕಾನೂನಲ್ಲಿದೆ ಅಂತ ಹೇಳೋ ಹತ್ರ ಹೋದರೆ ಕೆಲಸ ಆಗಲ್ಲ, ನಿಮಗೆ ಗೊತ್ತಿದೆ. ನಾವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋದ್ರೇ ಬೇಗ ಕೆಲಸ ಆಗೋದು. ಆವಾಗ ಅಂತಹ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಲು, ಅಕ್ರಮ ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಲು ಸಂಬಂಧಪಟ್ಟವರು ಈ 97 CRPCನಲ್ಲಿ ಒಂದು ಅರ್ಜಿಯನ್ನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕ್ಬಿಟ್ಟು ಇಷ್ಟೇ ಹೇಳಬೇಕಾಗತ್ತೆ, ಸ್ವಾಮಿ ಇಂಥವ್ರು ನನಗೆ ಪರಿಚಯಸ್ಥರು, ಸಂಬಂಧಿಕರು, ಏನು ಸಂಬಂಧ ಇದೆ ಹೇಳ್ಕೊಬೋದು. ನಾ ಇಂಥ ಸ್ಥಳದಲ್ಲಿ ವಾಸ ಮಾಡ್ತಾಯಿದ್ದೀನಿ, ಅವ್ರು ಇಂಥ ಸ್ಥಳದಲ್ಲಿ ವಾಸ ಮಾಡ್ತಾರೆ, 2 ದಿವಸದಿಂದ 3 ದಿವಸದಿಂದ 15 ದಿವಸದಿಂದ ನಾಪತ್ತೆ ಆಗಿದ್ದಾರೆ, ಅವರು ಇಂಥ ಸ್ಥಳದಲ್ಲಿ ಇಂಥವರು ಅವ್ರನ್ನ ಕರ್ಕೊಂಡೋಗಿ ಅಕ್ರಮ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ, ಅವರಿಗೆ ಅವರ ಇಷ್ಟದ ವಿರುದ್ಧವಾಗಿ ಅವರನ್ನು ಅಕ್ರಮ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ, ಅವ್ರನ್ನ ಮಿಸ್ಕಾಡಕ್ಕೆ ಬಿಡ್ತಾ ಇಲ್ಲ, ಆ ಕಡೆ ಈ ಕಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಈ ಅಕ್ರಮ ಬಂಧನ ಅವರು ಅಪರಾಧವೆಸಗಿದ್ದಾರೆ, ಅಕ್ರಮ ಬಂಧನದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಆ ಒಂದು ಅಪರಾಧವನ್ನು ಎಸಗಿ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ. ದಯಮಾಡಿ ಅವ್ರನ್ನ ಬಿಡಿಸೋದಕ್ಕೆ, ಅಲ್ಲಿ ಹೋಗಿ ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ, ಅವ್ರನ್ನ ಹುಡುಕೋದಕ್ಕೆ ಒಂದು ಸರ್ಚ್ ವಾರೆಂಟ್ ಕೊಡಿ ಅಂತ ಕೇಳಿದರೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ವಿಷಯಗಳನ್ನು ತಿಳ್ಕೊಂಡು ವಿಚಾರಣೆ ಮಾಡಿ ಅವರು ತಕ್ಷಣ ನಿಮ್ಗೊಂದು ಸರ್ಚ್ ವಾರೆಂಟ್ ಕೊಡ್ತಾರೆ. ಸರ್ಚ್ ವಾರೆಂಟನ್ನು ಯಾವುದೇ ಖಾಸಗಿ ವ್ಯಕ್ತಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಪೊಲೀಸ್ನವ್ರ ಹತ್ರಕ್ಕೆ ಹೋಗಬೇಕು ಅಂತೇನಿಲ್ಲ, ಖಾಸಗಿ ವ್ಯಕ್ತಿ ಕೂಡ ಹಾಕ್ಬೋದು. ಪೊಲೀಸ್ನವ್ರ ಹತ್ರ ಹೋದರೆ ಎಷ್ಟು ಬೇಗ ಆಗತ್ತೆ ನಿಮಗೆ ಗೊತ್ತಿದೆ, ಆಗಲ್ಲ. ಅದರಿಂದ ನೀವೇ ಹಾಕ್ಬೋದು, ಏನು ತೊಂದರೆ ಇಲ್ಲ.
ಈಗ ಹಾಕ್ಬಿಟ್ಟು ತಗೋಬೇಕಾಗುತ್ತೆ. ಅವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು ಅಂತಲೂ ಹೇಳಬೇಕಾದ ಸಾಹೇಬ್ರಿಗೆ, ಜಡ್ಜಿಗೆ. ಅವ್ರು ಹೇಳ್ತಾರೆ ಎಕ್ಸ್ ಅನ್ನೋರು ಹೋಗ್ತಾರೆ ಸ್ವಾಮಿ ನಮ್ಮ ಪರವಾಗಿಂತ. ಆ ಎಕ್ಸ್ ಅನ್ನೋರ ಹೆಸರು ವಿಳಾಸ ಎಲ್ಲ ಬರೆದ್ಬಿಟ್ಟು ಇಂಥವ್ರು ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಧಿಕಾರವುಳ್ಳವರಾಗಿರ್ತಾರೆ. ಅವರು ಈ CRPC ಕೋಡ್ನಲ್ಲಿ ಕೊಟ್ಟಿರ್ತಕ್ಕಂಥ ಏನು ಕ್ರಮ ಇದೆ ಆ ಕ್ರಮದ ಮೂಲಕ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಾಯ್ತು, ಪ್ರೊಸೀಜರ್ ಮೂಲಕ. ಆ ಪ್ರಕಾರ ಅವ್ರು ಹೊಲೋಗಿ ಸಂಬಂಧಪಟ್ಟ ಸ್ಥಳದಲ್ಲಿ ತೋರಿಸಿ, ಬೇಕಾದ್ರೆ ಪೊಲೀಸವ್ರನ್ನ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಸೆಕ್ಯೂರಿಟಿ ಬೇಕು ಅಂತಾದರೆ ಕರ್ಕೊಂಡೋಗಿ ಗೊತ್ತಾಯ್ತಾ, ತೋರಿಸಿ ಆ ಒಂದು ಯಾವ ಸ್ಥಳ ಮತ್ತು ಪ್ರದೇಶ ಅಂತ ಹೇಳ್ತೀರ ಅಲ್ಲಿ ತಾವು ಎಂಟ್ರಾಗಿ ಹುಡುಕಾಟ ನಡೆಸಿ ಇದ್ದರೆ ಕರ್ಕೊಂಬಂದು ಕೋರ್ಟಿನ ಮುಂದೆ ನಿಲ್ಲಿಸ್ಬೋದು ಅವ್ರನ್ನ. ಯಾರನ್ನ ಅಕ್ರಮ ಬಂದಲ್ಲಿ ಇಟ್ಟಿರ್ತಾರೆ ಅವರನ್ನು, ಅಥವಾ ಸಾಧ್ಯವಾದ ಯಾರು ಇಟ್ಟಿದ್ದಾರೆ, ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರ ಜೊತೆಗೆ ಬರೋದಿದ್ರೆ ಅವ್ರನ್ನೂ ಕರ್ಕೊಂಬರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅಲ್ಲಿ ಹೋದಾಗ ಸಿಗ್ದವ್ರು ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ. ಈ ತರಹ ಅಕ್ರಮ ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬರ್ಬೇಕು ಕೆಲವು ನಿಯಮ ಇದೆ. ಯಾವುದೋ ಒಂದು ಹುಡುಗಿ ಇದ್ದಾಳೆ ಅಂತ ಇಟ್ಕೊಳ್ಳಿ, ಅವಳಿಗೆ 18 ವರ್ಷ ತುಂಬಿದೆ. ಅವಳು ಇಲ್ಲ ನಾನು ಅಕ್ರಮ ಬಂಧನದಿಲ್ಲ, ನಂಗೆ 18 ವರ್ಷ ಆಗಿದೆ, ನಂಗೆ ಮದುವೆ ಆಗಿದೆ, ಈ ಹುಡುಗ ನಂಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಈ ಮನೆಯಲ್ಲಿ, ಆದ್ದರಿಂದ ಸಂತೋಷವಾಗಿದ್ದೀನಿ, ನಾನು ಅಕ್ರಮ ಬಂಧನ ಇಲ್ಲ ಅಂತ ಹೇಳಿದ್ರೆ ನೀವು ಕರ್ಕೊಂಬರೋಕ್ಕಾಗಲ್ಲ. ಅಥವಾ ಯಾವುದೋ ಒಂದು ಮನುಷ್ಯ ಗೊತ್ತಾಯ್ತಾ ವಯಸ್ಸಾಗಿದೆ, ನಾನು ಅಕ್ರಮ ಬಂಧನಲ್ಲ, ನನ್ನನ್ನು ಇವ್ರು ನಮ್ಮನೇಲಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅದರಿಂದ ಕರ್ಕೊಂಬಂದು ಇವ್ರು ನನ್ನ ಸಂಬಂಧಿಗಳು ಸ್ನೇಹಿತರು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾನು ಇವ್ರ ಆರೈಕೆಯಲ್ಲಿ ಚೆನ್ನಾಗಿದ್ದೀನಿ, ನಾನು ಅಕ್ರಮ ಬಂಧನಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಕರ್ಕೊಂಬರೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನೋಡಿ ತಿಳ್ಕೊಂಡು ಬಂದು ಮ್ಯಾಜಿಸ್ಟ್ರೇಟಿಗೆ ತಿಳಿಸ್ಬೇಕಾಗತ್ತೆ. ಸತ್ಯ ಅರ್ಥವಾಗುತ್ತಲ್ಲ, ಆದ್ದರಿಂದ ನಾನು ಹೇಳ್ತಾರೆ ಗೊತ್ತಾಯ್ತಾ. ಮತ್ತು ಮೂರನೇದಾಗಿ ಇನ್ಯಾವುದೇ ಈ ಥರ ಸಂದರ್ಭ ಇದ್ದಾಗ, ಅಂದರೆ ಅಲ್ಲಿ ಕರ್ಕೊಂಡು ಹೋಗಿ ಯಾವುದೇ ಅಪರಾಧ ಆಗಿಲ್ಲ, ಅವರ ಇಚ್ಛೆಗೆ ವಿರುದ್ಧವಾಗಿ ಅಲ್ಲಿ ವ್ಯಕ್ತಿನ ಇಟ್ಕೊಂಡಿಲ್ಲ, ಅವರ ಬಂಧನ ಅಥವಾ ಏನು ಅಂದ್ಕೊಳ್ತಾ ಇದ್ವಿ ನಾವು ಅದು ಅಕ್ರಮವಾಗಿಲ್ಲ, ಅದು ಸಕ್ರಮವಾಗೇ ಇದೆ ಅಂತ ಅನಿಸಿದರೆ ನೀವು ಕರ್ಕೊಂಬರೋಕ್ಕಾಗಲ್ಲ ಗೊತ್ತಾಯ್ತಾ. ಆ ಥರ ಯಾವುದಾದ್ರೂ ಅಕ್ರಮ ಬಂಧನವಿದ್ದರೆ ಅಂಥವ್ರನ್ನ ತಾವು ಕೋರ್ಟಿನ ಮುಂದೆ ಕರ್ಕೊಂಬರ್ಬೇಕಾಗತ್ತೆ ಗೊತ್ತಾಯ್ತಾ. ಅವ್ರಿಗೆ ಆರೈಕೆ ಬೇಕಾದರೆ ಮಾಡಿಸ್ಕೊಂಡು ಏನಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಕರ್ಕೊಂಬಂದು ಮ್ಯಾಜಿಸ್ಟ್ರೇಟ್ಗೆ ಒಂದು ಹಾಜರು ಮಾಡಿದ್ರೆ ಮ್ಯಾಜಿಸ್ಟ್ರೇಟ್ರು ಸೂಕ್ತ ವಿಚಾರಣೆ ನಡೆಸಿ ಮುಂದೆ ಅವರ ಹೇಳಿಕೆಯ ಆಧಾರದ ಮೇಲೆ, ಯಾರು ವ್ಯಕ್ತಿ ಅಕ್ರಮ ಬಂಧನಲ್ಲಿದ್ದ ಅವನ ಹೇಳಿಕೆ ಅಥವಾ ಆಕೆಯ ಹೇಳಿಕೆಯ ಆಧಾರದ ಮೇಲೆ ಮುಂದೇನು ಕ್ರಮ ತಗೋಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ರು ತೀರ್ಮಾನ ಮಾಡ್ತಾರೆ ಗೊತ್ತಾಯ್ತಾ. ಇದು ಈ 97 CRPC ಇರ್ತಕ್ಕಂಥ ಪ್ರಾವಿಷನ್ನು. ಮತ್ತು ಅಕ್ರಮ ಬಂಧನದ ವಿರುದ್ಧ ಖಾಸಗಿ ವ್ಯಕ್ತಿ ಒಬ್ಬ ವ್ಯಕ್ತಿನ ಹೇಗೆ ಬಿಡಿಸ್ಬೋದು, ಅಕ್ರಮ ಬಂಧನದಿಂದ ಕರ್ಕೊಂಬರ್ಬೋದು ಹೊರಕ್ಕೆ ಅನ್ನೋದ್ರ ಬಗ್ಗೆ. ಮತ್ತೆ ಮುಖ್ಯವಾಗಿ ನಿಮ್ಗೆ ಹೇಳಬೇಕಾಗತ್ತೆ. ಅವಾಗ ಹೇಬಿಯಸ್ ಕಾರ್ಪಸ್ನ ಶುರು ಮಾಡಿದೆ, ಅಲ್ಲೇ ಎಂಡ್ ಮಾಡ್ತೀನಿ. ಹೇಬಿಯಸ್ ಕಾರ್ಪಸ್ಸಿಗೂ 97 ಸೆಕ್ಷನ್ ಅಡಿಯಲ್ಲಿ ಹಾಕ್ತಕ್ಕಂಥ ಅಪ್ಲಿಕೇಶನ್ನಿಗೂ ಒಂದು ಮುಖ್ಯವಾದ ವ್ಯತ್ಯಾಸ ಅಂದರೆ, ಹೇಬಿಯಸ್ ಕಾರ್ಪಸ್ಸಲ್ಲಿ ನಿಮಗೆ ಆ ವ್ಯಕ್ತಿ ಕಾಣೆಯಾಗಿದ್ದಾನೆ, ನಾಪತ್ತೆಯಾಗಿದ್ದಾನೆ, ಎಲ್ಲಿದ್ದಾನೆ ಗೊತ್ತಿರಲ್ಲ ಮುಖ್ಯವಾಗಿ, ಆಯಿತಾ. ಅವಾಗ ಹೇಬಿಯಸ್ ಕಾರ್ಪಸ್ ಹಾಕ್ತೀರಾ ಆಯಿತಾ. ಮತ್ತು ಇಲ್ಲಿ 97 ಸೆಕ್ಷನಲ್ಲಿ ಅಪ್ಲಿಕೇಶನ್ ಹಾಕ್ತಾ ನಿಮಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ಅನುಮಾನ ಇರುತ್ತೆ ನಿಮಗೆ, ಯಾವುದೋ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಗೋಡೌನಲ್ಲಿ, ಹೌದಾ, ಅಲ್ಲಿ ಅಕ್ರಮ ಬಂಧನದಲ್ಲಿ ಈ ವ್ಯಕ್ತಿನ ಇಟ್ಟಿದ್ದಾರೆ ಅಂತ ನಿಮಗೆ ತುಂಬ ಅನುಮಾನ ಇರುತ್ತೆ ಗೊತ್ತಾಯ್ತಾ. ಸ್ಪಷ್ಟವಾಗಿ ಗೊತ್ತಿರುತ್ತೆ ನಿಮಗೆ ಅವಾಗ, ಅಥವಾ ಬಲವಾದ ಅನುಮಾನ ಇರುತ್ತೆ, ಆಗ ನೀವು 97 CRPCಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದು ಈ ಎರಡೂ ಸಂದರ್ಭಕ್ಕಿರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸ. ಈ ತರಹದ ಅರ್ಜಿಯನ್ನು ನೀವು ಹಾಕೋದ್ರ ಮೂಲಕ, ಈಗ ಇಲ್ಲೂ ನೀವು ಸಿಗ್ದವ್ರು ನಾವೇನು ಮಾಡೋಕ್ಕಾಗಲ್ಲ, ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ, ಹೇಬಿಯಸ್ ಕಾರ್ಪಸ್ಗೆ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಇದು ಈ ಅರ್ಜಿಯ ಒಂದು ವೈಶಾಲ್ಯತೆ, ಇತಿ ಮಿತಿ. ಈ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರೋದು ಇದ್ದೇ ಇದೆ. ಅಲ್ಲಿ ತನಕ ನನಗೆ ವಿರಾಮ ಕೊಡಿ. ನಮಸ್ಕಾರ.